ನಮಸ್ಕಾರ. ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಹಿಂದೂ ಅನ್ನೋದು ಧರ್ಮವೇ ಅಲ್ಲ, ಅದೊಂದು ಬ್ರಾಹ್ಮಣ ಧರ್ಮ. RSSನವರು ಹೆದ್ರು ಪುಕ್ಕಲ್ರು, ಅವರ ಸಂಖ್ಯೆಯು ತೀರಾ ಕಡಿಮೆ ಇದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸ್ ಪಾಟೀಲ್ ಹಿಂದೂ ಪರ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಸವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಸೂಫಿ ಸಂತರ ಸಮಾವೇಶದಲ್ಲಿ ಈ ಹೇಳಿಕೆ ನೀಡಲಾಗಿದೆ. ಇನ್ನು ಹಿಂದೂ ಎನ್ನುವುದು ಒಂದು ಗಾಲಿಯ ಅಂದರೆ ಬೈಗುಳವಾಗಿದೆ. ಅದು ಜನಕ್ಕೆ ಅರ್ಥವಾಗ್ತಿಲ್ಲ. ಹಿಂದೂ ಧರ್ಮದ ಹೆಸರಲ್ಲಿ ಬ್ರಾಹ್ಮಣರು ನಮ್ಮನ್ನ ಗುಲಾಮರನ್ನಾಗಿಸಿಕೊಂಡಿದ್ದಾರೆ. ಎಲ್ಲ ದಂಗೆಗಳ ಮಾಲೀಕರು RSSನವರು. ಇನ್ನು ಸಿಖ್ಖರ ದಂಗೆಯನ್ನ ಪ್ರಾರಂಭಿಸಿದ್ದು ಕೂಡ ಅವರೇ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ರಾಜಕಾರಣ ಮಾಡಬೇಕಾಗಿದೆ. ನಾವು ಕೇವಲ RSS ಹಾಗೂ ಬ್ರಾಹ್ಮಣರ ವಿರುದ್ಧ ಹೋರಾಡಬೇಕಾಗಿದೆ. 10-12 ವರ್ಷಗಳಿಂದ ರಾಜಕಾರಣ ಮಾಡ್ತಿರುವವರು ಅವರೇ. ಸಂವಿಧಾನ ಬದಲಿಸಲು ಹೊರಟಿದ್ದಾರೆ. ಇನ್ನು RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಅವರು ದೇಶಕ್ಕಾಗಿ ಒಳ್ಳೆ ಕೆಲಸ ಕೂಡ ಮಾಡಿಲ್ಲ. ನಾವು ಹೆದರುವವರೆಗೂ ಅವರು ನಮ್ಮ ಹಿಂದೆ ಬೀಳ್ತಾರೆ. RSSನವರು ಹೆದರು ಪುಕ್ಕಲ್ರು, ಅವರ ಸಂಖ್ಯೆಯು ತೀರಾ ಕಡಿಮೆ ಇದೆ. ಹೀಗಂತ ಬಸವ ಕಲ್ಯಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ BG ಕೋಲ್ಸ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. तथाकथित हिंदू धर्म नहीं है, वो ब्राह्मण धर्म है. 1900 तक और उसके पहले भी ये सब ब्राह्मण उनका धर्म अलग मानते थे. वो हिंदू धर्म एक परकियों ने दी हुई हिंदू गालियां है. वो गाली हम लोगों को समझाते नहीं. हिंदू नाम का कोई धर्म नहीं था, सिर्फ ब्राह्मण धर्म था. लेकिन ब्राह्मणों ने अपनी बुद्धि चलाकर हम सबको गुलाम किया और आप सबको हमसे लड़ने के लिए, हिंदुओं के लड़ने के लिए कर लिया. तो ये गलत है. लेकिन ये समझाएगा कौन? ये जो सभी संत है इनका काम है, सभी मौला मौलवी है इनका काम है. तो देर सही अभी हम शुरू कर सकते हैं. ये इतने कम, जहरीले लोग इतने कम हैं कि देश भर में 1% भी नहीं है, 1%. तो जब हम सबको 99% लोगों को साथ लेंगे तो हम हारेंगे कैसे? उसके बाद जब आप देखेंगे सभी दंगों के मालिक RSS वाले हैं. सिखों का दंगा भी RSS वालों ने शुरू किया 1984 में. वो एक उनका नेता था जो इंदिरा को दुर्गा कहता था. वो RSS के लोगों ने वहाँ दंगे शुरू किए. बाद में कांग्रेस वाले गए आए, लेकिन सिक्का पड़ा कि कांग्रेस वालों ने सिखों को मारा. गलत है. इतिहास पढ़ो. अभी भी सब वीडियो आ रहे हैं. नहीं, मैं अभी जा रहा हूं. मेरे टाइम खत्म हो गया है, लेकिन मैं एक मैसेज आपको देना चाहता हूं. हम सब के साथ जोड़ना चाहिए. हम मुस्लिम हैं, हम राज कर रहे थे देश पर, वो अभी दिन नहीं रहे. हमें सबके साथ जोड़ना चाहिए, सबको साथ लेके राजनीति करनी चाहिए. और ये राजनीति सिर्फ हिंदुओं के खिलाफ नहीं करनी चाहिए, सिर्फ ब्राह्मणवादियों के RSS के खिलाफ करनी चाहिए. जय भारत, जय संविधान, जय भीमराय, जय शिवराय. मैं 1976 से कह रहा हूं कि RSS हमारे सभी लोगों की, सभी दुखों की जड़ है. लेकिन किसी की हिम्मत नहीं RSS के खिलाफ बोलने की. आज वो 11-12 साल से ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿ ನಡೆದ ಸೂಫಿ ಸಂತರ ಸಮ್ಮೇಳನದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ ಅವರು, ದೇಶದಲ್ಲಿ ಜಾತಿ ಧರ್ಮಗಳ ನಡುವೆ ಜಗಳ ಹಚ್ಚುವ ಕೆಲಸ, ಜನರ ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಜಗಳ ಹುನ್ನಾರ ನಡೆಯುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಸಮುದಾಯದ ವಿರುದ್ಧ ಜನರನ್ನು ರೊಚ್ಚಿಗೆಬ್ಬಿಸಿ ಜಗಳ ಹಚ್ಚುವ ಕುತಂತ್ರ ನಡೆಯುತ್ತಿದೆ. ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಹೊಸ ಕಾಯ್ದೆಗಳನ್ನು ತಂದು ಸಮುದಾಯವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ಇನ್ನು ಇದರ ವಿರುದ್ಧ ಶಾಂತಿ, ಸೌಹಾರ್ದತೆಯ, ಸಮಾನತೆಯ ಸಂದೇಶ ಸಾರುವ ಸೂಫಿ ಸಂತರ ಕಾರ್ಯಕ್ರಮ ಶರಣರ ನಾಡಿನಲ್ಲಿ ನಡೆಯುತ್ತಿದೆ. ಇಂತಹ ಕಾರ್ಯಕ್ರಮಗಳಿಂದಲೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯ ಎಂದು, ಇನ್ನು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಇಲ್ಲಿನ ಜನ ಶಾಂತಿ, ಸೌಹಾರ್ದತೆ, ಪ್ರೀತಿಯಿಂದ ಬದುಕಬೇಕು. ಇಂತಹ ಶರಣರ ನಾಡಿನಲ್ಲಿ ಸೂಫಿ ಸಂತರ ಸಮ್ಮೇಳನ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಅವರು ತಿಳಿಸಿದರು. सर आगे हो सब आप आइए थोड़े थोड़े
सब खैरियत से तो है ना साहब आ जाओ जी भाई सूफी संत का जो कॉन्फ्रेंस है ये भाईचारे का, सद्भावना का, इंसानियत का, मानवीयता का एक संदेश देने का एक कार्यक्रम हुआ है। हजारों की संख्या में लोग यहाँ पर भाग लिए हैं। ये इसका संदेश है कि सभी लोग शांति चाहते हैं, अमन चाहते हैं, भाईचारा चाहते हैं। आज जो देश में आतंक फैला हुआ है, जो जाति जाति में, धर्म में लोगों के भावनात्मक विषयों को जो है निकाल के जो लड़ाने की कोशिश कुछ फिरकापरस्त लोग कर रहे हैं, उसके खिलाफ एक आवाज़ और एक समुदाय को निशाना करके जो उनके खिलाफ लोगों को भटकाया जा रहा है, उनके खिलाफ कानून कायदे लेके आ रहे हैं, इसके ಶರಣರ ನಾಡು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನಡೆದ ಸೂಫಿ ಸಂತರ ಸಮ್ಮೇಳನವು ಪ್ರೀತಿ, ಶಾಂತಿ, ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಸೂಫಿ ಸಂತರು, ಮಠಾಧೀಶರು, ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು. ಇನ್ನು ಅಂದಿನ ಸೂಫಿ ಸಂತರು ಹಾಗೂ ಶರಣರು ಸಮಾನತೆ, ಶಾಂತಿ, ಸೌಹಾರ್ದತೆಗೆ ಪ್ರಾಶಸ್ತ್ಯ ಕೊಡುತ್ತಿದ್ದರು. ಇಂತಹ ಕಾರ್ಯಕ್ರಮಗಳಿಂದಲೇ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ ಸಮಾಜದಲ್ಲಿ ನೆಲೆಸುತ್ತದೆ ಎಂದು ಹಲವರು ಅಭಿಪ್ರಾಯಪಟ್ಟರು. ಭಾಲ್ಕಿ ತಾಲೂಕಿನ ಇಂಚೂರು ಗ್ರಾಮದ ಬಿಜೆಪಿ ಪ್ರಮುಖರಾದ ಸಂದೀಪ್ ಹಣಮಂತ್ ಬಿರಾದಾರ್, ಪಿಕೆಪಿಎಸ್ ಉಪಾಧ್ಯಕ್ಷ ಸೇರಿದಂತೆ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿ ತೊರೆದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಸೇರ್ಪಡೆ ಸಮಾರಂಭದಲ್ಲಿ ಮಾತನಾಡಿದ ಪ್ರಮುಖರು, ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳು, ಸಚಿವ ಈಶ್ವರ್ ಖಂಡ್ರೆ ಅವರ ಅಭಿವೃದ್ಧಿ ಕಾರ್ಯಗಳು ಕಂಡು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗ್ತಿದ್ದೇವೆ ಎಂದು ಹೇಳಿದ್ದಾರೆ. ನಂತರ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಹೊಸದಾಗಿ ಸೇರ್ಪಡೆಯಾದವರಿಗೂ ಎಲ್ಲರಿಗೂ ಸ್ವಾಗತ ಕೋರಿದರು. ಕಾಂಗ್ರೆಸ್ ಸರ್ಕಾರ ಗುರಿ ಸಮಗ್ರ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ. ಹೆಚ್ಚು ಯುವಕರು, ಕಾರ್ಯಕರ್ತರು ಪಕ್ಷದ ಕಾರ್ಯಪದ್ಧತಿಗೆ ನಂಬಿಕೆ ವ್ಯಕ್ತಪಡಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂದೀಪ್ ಹಣಮಂತ್ ಬಿರಾದಾರ್, ವಿಠಲ್ ಜಗತಾಪ್, ಮಾಧವರಾವ್ ಮಾಳ್ಕಾರಿ, ದತ್ತು ಪಾಟೀಲ್, ಪರಮೇಶ್ ಪಾಟೀಲ್, ಬಜರಂಗ್ ಮೇತ್ರೆ, ದತ್ತು ಮೇತ್ರೆ, ಕಾಳಿದಾಸ್ ಲಾಳೆ, ರಾಮ್ ಬಿರಾದಾರ್, ಲಕ್ಷ್ಮಣ ಸಾಗ್ವೆ, ವಿಶಾಲ್ ಜಗತಾಪ್, ಬಾಲಾಜಿ ಬಿರಾದಾರ್, ಮಾರುತಿ ಬಿರಾದಾರ್, ಭಾರತ್ ಪಾಟೀಲ್, ಬಾಲಾಜಿ ಬಿರಾದಾರ್, ಪ್ರಶಾಂತ್ ಬಂಗಾರೆ, ಮಾರುತಿ ಮೇತ್ರೆ, ವಿಜಯಕುಮಾರ್ ಜಗತಾಪ್ ಹಾಗೂ ಇತರರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಭಂಡಾರದ ಒಡೆಯ ಮೈಲಾರ್ ಮಲ್ಲಣ್ಣ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಉಚ್ಚ ಗ್ರಾಮದಲ್ಲಿರುವ 7 ಕೋಟಿ ಮೈಲಾರ್ ಮಲ್ಲಣ್ಣ ದೇವಸ್ಥಾನದ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಪಲ್ಲಕ್ಕಿಯಲ್ಲಿ ಮೈಲಾರ್ ಮಲ್ಲಣ್ಣನನ್ನು ಹೊತ್ತು ಗ್ರಾಮದ ಪ್ರಮುಖರು ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಹಿನ್ನೆಲೆ ಸಹಸ್ರಾರು ಭಕ್ತರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಇನ್ನು ಗ್ರಾಮದ ಮಹಿಳೆಯರು ತಲೆ ಮೇಲೆ ಕುಂಭ ಹೊತ್ತು ಪಲ್ಲಕ್ಕಿಯೊಂದಿಗೆ ಸಾಗಿದ್ದಾರೆ ಮತ್ತು ಬಂದಂತಹ ಭಕ್ತರಿಗೆ ದಾಸೋಹವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಳೆದ 2 ತಿಂಗಳಿನಿಂದ ಚರ್ಚೆಯಲ್ಲಿದ್ದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ಫಲಿತಾಂಶ ಈಗ ಹೊರಬಿದ್ದಿದೆ. ವೆಂಕಟೇಶ್ ಪ್ರಸಾದ್ ಬಣ ಭರ್ಜರಿ ಜಯ ಸಾಧಿಸಿದೆ. ಇನ್ನು ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ಕನ್ನಡಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆ ಆಗಿದ್ದಾರೆ. ಉಪಾಧ್ಯಕ್ಷರಾಗಿ ಸಂಜಿತ್ ಸೋಮ್ ಸುಂದರ್, ಖಜಾಂಚಿಯಾಗಿ ಮಧುಕರ್, ಜನರಲ್ ಸೆಕ್ರೆಟರಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಇನ್ನು ಬ್ರಿಜೇಶ್ ಪಾಟೀಲ್ ಬಣದ ಬಿಕೆ ರವಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಟ್ಟು 1315 ಮತಗಳ ಚಲಾವಣೆ ಆಗಿದ್ದವು. ಇನ್ನು ಕೆಎಸ್ಎ ಚುಕ್ಕಾಣಿ ಹಿಡಿಯಲು ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಹಾಗೂ ಕೆಎನ್ ಶಾಂತಕುಮಾರ್ ಬಣಗಳ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ವೆಂಕಟೇಶ್ ಪ್ರಸಾದ್ ಬಣದ ಪರ ಗುರುತಿಸಿಕೊಂಡಿದ್ದ ಅನಿಲ್ ಕುಂಬ್ಳೆ ಖುದ್ದು ಮತಯಾಚನೆ ಮಾಡಿದ್ರು. ಒಟ್ಟು 16 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ವೆಂಕಟೇಶ್ ಪ್ರಸಾದ್ ಬಣ ಗೆದ್ದು ಬೀಗಿದೆ. ಇನ್ನು ವೆಂಕಟೇಶ್ ಪ್ರಸಾದ್ 749 ಮತ ಹಾಗೂ ಶಾಂತಕುಮಾರ್ 558 ಮತಗಳನ್ನು ಪಡೆದಿದ್ದಾರೆ.
ಗೋವಾದ ಹಡೆಪಡಿಯಲ್ಲಿನ ನೈಟ್ ಕ್ಲಬ್ನ ಅಗ್ನಿ ಅವಘಡದಲ್ಲಿ 25 ಜನ ಮೃತಪಟ್ಟಿದ್ದು, ಬೆಂಗಳೂರು ಮೂಲದ ಇಶಾಕ್ ಸಾವನ್ನಪ್ಪಿರುವುದನ್ನು ಗೋವಾದ ಹಣಜುಣ ಪೊಲೀಸರು ದೃಢಪಡಿಸಿದ್ದಾರೆ. ಬೆಂಗಳೂರಿನಿಂದ ಪಣಜಿಗೆ ಬಂದು ನಂತರ ಇಲ್ಲಿನ ಆರ್ಪುರ ನೈಟ್ ಕ್ಲಬ್ಗೆ ಬಂದಿದ್ದ ಇಶಾಕ್ ಕ್ಲಬ್ನಲ್ಲಿ ಘಟನೆ ನಡೆಯುವ ಮುಂಚೆ ತೆರಳಿದ್ರು. ಆದರೆ ಕ್ಲಬ್ನಲ್ಲಿ ಮೊಬೈಲ್ ಬಿಟ್ಟು ಬಂದ ಕಾರಣ ಮರಳಿ ಕ್ಲಬ್ಗೆ ಪ್ರವೇಶ ಮಾಡಿದ್ದಾರೆ. ಈ ವೇಳೆ ಕ್ಲಬ್ನಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ದಟ್ಟ ಹೊಗೆ ತುಂಬಿ ಹೊರಬರಲಾಗದೆ ಅಲ್ಲಿಯೇ ಸಿಲುಕಿ ಸಜೀವ ದಹನರಾಗಿದ್ದಾರೆ. ಇನ್ನು ದುರ್ಘಟನೆ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಗೋವಾ ಸರ್ಕಾರದಿಂದ ಮೃತರಿಗೆ ತಲಾ 5 ಲಕ್ಷ ರೂಪಾಯಿ, ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ, ಇನ್ನು ಗಾಯಾಳುಗಳಿಗೆ ಗೋವಾ ಸರ್ಕಾರದಿಂದ 50,000 ರೂಪಾಯಿ ಹಾಗೂ ಪ್ರಧಾನಿಗಳ ನಿಧಿಯಿಂದ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ನೈಟ್ ಕ್ಲಬ್ನಲ್ಲಿ ನಡೆದ ಕೆಲವರ ಗುರುತು ಮಾತ್ರ ಪತ್ತೆಯಾಗಿದ್ದು, ಇವರ ಮೃತದೇಹಗಳನ್ನು ಅವರ ಮನೆಗೆ ಕಳಿಸುವ ಖರ್ಚನ್ನು ಸರ್ಕಾರವೇ ಭರಿಸಲಿದೆ. ಇದಕ್ಕಾಗಿ ಪೊಲೀಸ್ ಎಸ್ಡಿಎಂ ಸಮಿತಿ ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ದುರ್ಘಟನೆ ಬಳಿಕ ಎಲ್ಲ ನೈಟ್ ಕ್ಲಬ್ಗಳ ಆಡಿಟ್ ನಡೆಸಿ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಲಾಗುತ್ತದೆ. ಇನ್ನು ಇದಕ್ಕಾಗಿ ಸಮಿತಿ ರಚನೆ ಮಾಡಲಾಗಿದೆ. ಇನ್ನು ಘಟನೆ ಸಂಬಂಧ ಹಣಜುಣ ಪೊಲೀಸರು ಕೂಡ 4 ವ್ಯವಸ್ಥಾಪಕರನ್ನ ಬಂಧಿಸಿದ್ದಾರೆ. ಕ್ಲಬ್ ಮಾಲೀಕ ಸೌರಭ್ ಲುಥೇರಾ, ಗೌರವ್ ಲುಥೇರಾ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಪ್ರಮೋದ್ ಸಾವಂತ್ ತಿಳಿಸಿದ್ದಾರೆ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ರು. ಆರಂಭದಲ್ಲಿ ಜಾಮೀನು ಪಡೆದು ಹಾಯಾಗಿ ಹೊರಗೆ ಸುತ್ತಾಡಿಕೊಂಡಿದ್ದ ಅವರು ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡ್ತಿದ್ದಂತೆ ಮರಳಿ ಜೈಲು ಸೇರಿದ್ದಾರೆ. ಈಗ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ನಿಯಮಗಳು ಕಠಿಣವಾಗಿದ್ದು ದರ್ಶನ್ ತತ್ತರಿಸಿ ಹೋಗಿದ್ದಾರಂತೆ. ಸಹ ಕೈದಿಗಳಿಗೆ ಅವರು ಕಿರುಕುಳ ನೀಡುತ್ತಿರುವ ಆರೋಪ ಇಲ್ಲಿ ಕೇಳಿಬಂದಿದೆ. ಇನ್ನು ದರ್ಶನ್ ಈ ಬಾರಿ ಜೈಲು ಸೇರಿದಾಗಿನಿಂದಲೂ ಕಠಿಣ ನಿಯಮ ಜಾರಿಯಲ್ಲಿದೆ. ಅಲ್ಲದೆ ಇತ್ತೀಚೆಗೆ ಜೈಲಿನ ಪಾರ್ಟಿ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಲ್ಲವೂ ಕೂಡ ಬದಲಾಗಿದೆ. ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು, ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದಾರೆ. ದರ್ಶನ್ ಅವರು ಸಾಲಿನಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕಾಗಿದೆ. ಇನ್ನು ಒಳಗಿನ ಶೌಚಾಲಯ ಕೂಡ ತಾವೇ ಕ್ಲೀನ್ ಮಾಡಬೇಕಾಗಿದೆ. ಈ ನಿಯಮಗಳಿಂದ ದರ್ಶನ್ ತತ್ತರಿಸಿ ಹೋಗಿದ್ದಾರೆ. ದರ್ಶನ್ ಜೊತೆ ಒಂದೇ ಸೇಲ್ನಲ್ಲಿ ಅನುಕುಮಾರ್, ಜಗ್ಗ, ನಾಗರಾಜು, ಪ್ರದೋಷ್, ಲಕ್ಷ್ಮಣ್ ಕೂಡ ಇದ್ದಾರೆ. ಇವರೆಲ್ಲರೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರಾಗಿದ್ದಾರೆ. ಇನ್ನು ನಾಗರಾಜ್ ಅವರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ದರ್ಶನ್ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಕೆಲ ದಿನಗಳ ಹಿಂದಷ್ಟೇ ದರ್ಶನ್ ಸೇಲ್ನಲ್ಲಿ ದೊಡ್ಡ ಜಗಳ ನಡೆದು ಹೋಗಿದೆ. ಜಗ್ಗ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದೆ ಅಂತೆ. ಇಬ್ಬರು ಜಗಳ ಜೋರಾಗ್ತಿದ್ದಂತೆ ಜೈಲಾಧಿಕಾರಿಗಳು ಬಂದು ಜಗಳ ಬಿಡಿಸಿದ್ದಾರೆ. ಇನ್ನು ಮಲಗಿದ ಖೈದಿಗಳನ್ನು ಸಹ ಕಾಲಿನಲ್ಲಿ ಒದ್ದು ಎಬ್ಬಿಸಿರೋ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ವಕೀಲರ ನೇಮಕ ವಿಚಾರವಾಗಿಯೂ ಎಲ್ಲರ ನಡುವೆ ಗಲಾಟೆ ಶುರುವಾಗಿದೆ. ಅಲ್ಲದೆ ನಾನು ಇಲ್ಲೇ ಇದ್ರೆ ಸಾಯೋದಾಗಿ ಅನುಕುಮಾರ್ ಹೇಳ್ಕೊಂಡಿದ್ದಾರಂತೆ. ಇನ್ನು ಅನುಕುಮಾರ್ಗೆ ಜಾಮೀನು ಸಿಗ್ತಿಲ್ಲ ಎಂಬುದು ಕೂಡ ಒಂದು ಕಡೆ ಆದರೆ, ದರ್ಶನ್ ಚಿತ್ರಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅನ್ನೋದು ಮತ್ತೊಂದು ಕಡೆ ಆಗಿದೆ. ಹೀಗಾಗಿ ದರ್ಶನ್ ಸೇಲ್ ಮೇಲೆ ವಿಶೇಷ ಕಾಳಜಿ ಇಡಲಾಗಿದೆ. ಟಾರ್ಚರ್ ತಡೆಯಲಾರದೆ ಅನುಕುಮಾರ್, ಜಗದೀಶ್ ಅವರು ತಮ್ಮನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಲು ಮನವಿ ಮಾಡಿದ್ದಾರೆ. ವಿಪಕ್ಷಗಳ INDIA ಕೂಟದ ಕಾರ್ಯವೈಖರಿಯ ಬಗ್ಗೆ ಮಿತ್ರ ಪಕ್ಷಗಳಲ್ಲಿ ಮತ್ತೊಮ್ಮೆ ಅಸಮಾಧಾನ ಭುಗಿಲೆದ್ದಿದೆ. ಇತ್ತೀಚೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಕೂಟದಲ್ಲಿ ಸಮನ್ವಯದ ಕೊರತೆ ಇದೆ ಎಂದು ಟೀಕಿಸಿದರು. ಈಗ ಇದನ್ನು ಮತ್ತೊಂದು ಮಿತ್ರ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಅನುಮೋದಿಸಿದೆ. ಇಂಡಿಯಾ ಕೂಟಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಕೂಟವು ಈ ನಡುವೆ ಯಾವುದೇ ಸಭೆ ನಡೆಸಿಲ್ಲ. ಇದರಿಂದ ಸಮನ್ವಯದ ಕೊರತೆ ಇದೆ. ಎಲ್ಲ ಪಕ್ಷಗಳು ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ CPI ಮನವಿ ಮಾಡುತ್ತಿದ್ದಾರೆ. ಇನ್ನು ಹರಿಯಾಣ, ಮಹಾರಾಷ್ಟ್ರ ಮತ್ತು ಬಿಹಾರ್ ಚುನಾವಣೆಗಳಿಂದ ಪಾಠ ಕಲಿಯಬೇಕಾಗಿದೆ ಎಂದು CPI ಪ್ರಧಾನ ಕಾರ್ಯದರ್ಶಿ D ರಾಜಾ ಹೇಳಿದ್ದಾರೆ. ಬಿಹಾರ್ ಚುನಾವಣೆಯ ಹೀನಾಯ ಸೋಲನ್ನ ಕೂಟದ ನ್ಯೂನತೆಗಳ ಉದಾಹರಣೆಯಾಗಿ ನೀಡಿದ ರಾಜಾ ಅವರು, ಬಿಹಾರದಲ್ಲಿ ಸೂಕ್ತ ಸೀಟು ಹಂಚಿಕೆ ಜಂಟಿ ಪ್ರಕಾರ ಪಕ್ಷಗಳ ನಡುವೆ ಸಮನ್ವಯ ಇರಲಿಲ್ಲ. ಈ ಕುರಿತು ನಾವು ಗಂಭೀರವಾಗಿ ಚಿಂತಿಸಬೇಕು. ಇನ್ನು ಒಮರ್ ಅಬ್ದುಲ್ಲಾ ಅವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಲಹೆ ನೀಡಿದ್ದಾರೆ. NCP ಇಂಡಿಯಾ ಕೂಟದ ಪ್ರಮುಖ ಮಿತ್ರ ಪಕ್ಷ ಬಿಜೆಪಿಯನ್ನು ಸೋಲಿಸುವುದು ಬಣದ ಪ್ರಮುಖ ಉದ್ದೇಶವಾಗಿದೆ. ಜಾತ್ಯತೀತ ಪಕ್ಷಗಳು ಒಟ್ಟಾಗಿ ಇದನ್ನು ಸಾಧಿಸುವ ಸಂಕಲ್ಪ ಮಾಡಿದವು. ಆದರೆ ಇಂದು ತನ್ನ ಉದ್ದೇಶಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಕಳವಳಕಾರಿ ಸಂಗತಿ ಎಂದು ಕೂಟದ ಕಾರ್ಯವಿಧಾನದ ಬಗ್ಗೆ ಬೇಸರಿಸಿದರು. ದೆಹಲಿಯಲ್ಲಿ ನಡೆದ ಹಿಂದೂಸ್ತಾನ್ ಟೈಮ್ಸ್ ನಾಯಕತ್ವ ಶೃಂಗಸಭೆಯಲ್ಲಿ ಮಾತನಾಡಿದ ನ್ಯಾಷನಲ್ ಕಾನ್ಫರೆನ್ಸ್ ಉಪಾಧ್ಯಕ್ಷ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ, ವಿರೋಧ ಪಕ್ಷದ ಮೈತ್ರಿಕೂಟವು ಬಿಜೆಪಿ ಟಕ್ಕರ್ಗೆ ನೀಡಲು ಹಣೆಗಾಡ್ತಿದೆ. ಇನ್ನು ಅನುಭವಿ ರಾಜಕಾರಣಿ ನಿತೀಶ್ ಕುಮಾರ್ ಅವರು NDA ಕೂಟ ಸೇರಿದ್ದು ಕೂಟದ ವೈಫಲ್ಯವಾಗಿದೆ. ಅದರ ಪ್ರತಿಫಲವೇ ಬಿಹಾರ್ ಚುನಾವಣಾ ಸೋಲು ಎಂದು ಹೇಳಿದರು. ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣದ ದಿನದ ನಿಮಿತ್ತ ಇಡೀ ದೇಶವೇ ಪೂಜೆ ಸಲ್ಲಿಸುತ್ತಿದ್ದು, ಆದರೆ ಧನ್ನೂರ್ಕೆ ವಾಡಿಯ ಅಂಚೆ ಇಲಾಖೆಯಲ್ಲಿ ಪೂಜೆ ಸಲ್ಲಿಸದೆ ದರ್ಪ ತೋರಿದ್ದಾರೆ. ಕೇಳಿದ್ರೆ ನನಗೆ ಏನು ಗೊತ್ತಿಲ್ಲ, ಪೂಜೆ ಮಾಡಬೇಕೆಂದು ಮೇಲಾಧಿಕಾರಿಗಳಿಂದ ಯಾವುದೇ ಆಜ್ಞೆ ಬಂದಿಲ್ಲ, ಹೀಗಾಗಿ ನಾವು ಪೂಜೆ ಮಾಡಿಲ್ಲ ಎಂದು ಉತ್ತರ ಕೊಡ್ತಿದ್ದಾರೆ. ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು DSS ಹುಲ್ಸೂರು ತಾಲೂಕು ಅಧ್ಯಕ್ಷ ದೇವಾನಂದ್ ತೊಳೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.
ಜೈ ಭೀಮ್. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಅಂಗವಾಗಿ ಎಲ್ಲ ಇಡೀ ನಮ್ಮ ವಿಶ್ವದ ತುಂಬ, ಭಾರತ ದೇಶದ ತುಂಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಎಲ್ಲರೂ ಗೌರವ ನಮನಗಳನ್ನು ಸಲ್ಲಿಸ್ತಾರೆ. ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಅಂಥದ್ರಲ್ಲಿ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬಸವಕಲ್ಯಾಣ ತಾಲೂಕಿನ ದನ್ನೂರು ಕೆ ವಾಡಿ ಎಂಬ ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ಮ್ಯಾನ್ ಏನು ಹೇಳ್ತಾರೆ, ವೀರಭದ್ರಯ್ಯ ಸ್ವಾಮಿ ಅನ್ನೋ ಪೋಸ್ಟ್ಮ್ಯಾನ್ ಏನು ಹೇಳ್ತಾರೆ, ನಾವು ಸಾರ್ವಜನಿಕ ವಿಷಯಕ್ಕಾಗಿ ಕೇಳಕ್ಕೆ ಹೋದಾಗ ಇವತ್ತಿನ ದಿನ ಏನದ ಅಂತ ನನಗೆ ಗೊತ್ತಿಲ್ಲ, ನನಗೆ ಮ್ಯಾಗಿಂದ ಆರ್ಡರ್ ಬಂದಿಲ್ಲ, ನಾವು ಬಾಬಾ ಸಾಹೇಬರ ಭಾವಚಿತ್ರ ಪೂಜೆ ಮಾಡಲ್ಲ ಅಂತ ಇಂಥ ಅವಹೇಳನಕಾರಿ ಏನಂದ ಮಾತಂತಂದ್ರೆ ಹೇಳ್ಯಾರ. ಅಂಥವ್ರ ವಿರುದ್ಧ ಮೇಲಾಧಿಕಾರಿಗಳು, ಅವರು ಏನು ಮೇಲಾಧಿಕಾರಿಗಳು ಇರ್ತಾರ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು BSS ತಾಲೂಕಾ ಸಂಚಾಲಕನಾಗಿ ದೇವಾನಂದ ತೋಳೆ ಮಾತಾಡ್ತಾ ಇದ್ದೀನಿ. ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಇವಾಗಿದ್ವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.